ನಮಸ್ಕಾರ ಸ್ನೇಹಿತರೆ ಜಿ ಕನ್ನಡ ವಾಹಿನಿಯ ಅತಿ ಜನಪ್ರಿಯ ರಿಯಾಲಿಟಿ ಶೋ ಆಗಿದ್ದ ಸರಿಗಮಪ ಸೀಸನ್ 21ರ ಫೈನಲ್ ಸ್ಪರ್ಧಿಯಾಗಿದ್ದ ಬಾಳು ಬೆಳಗುಂದಿಯವರ ಮೇಲೆ ಪ್ರೇಕ್ಷಕರು ಸಾಕಷ್ಟು ರೀತಿಯಲ್ಲಿ ಆರೋಪವನ್ನು ಮಾಡುತ್ತಿದ್ದಾರೆ. ಬಾಳು ಬೆಳಗುಂದಿಯವರು ಎಲ್ಲ ಹಾಡುಗಳನ್ನು ಒಂದೇ ರೀತಿಯಲ್ಲಿ ಹಾಡುತ್ತಾರೆ. ಅಷ್ಟೇ ಮಾತ್ರವಲ್ಲದೆ ಬಾಳು ಬೆಳಗುಂದಿ ಹಾಡುವ ಹಾಡುಗಳಲ್ಲಿ ಸ್ವರ ಮತ್ತು ಪಲ್ಲವಿ ಇರುವುದಿಲ್ಲ ಅಂತ ಸಾಕಷ್ಟು ಪ್ರೇಕ್ಷಕರು ಕಮೆಂಟನ್ನು ಮಾಡುತ್ತಿದ್ದಾರೆ. ಸದ್ಯ ಪ್ರೇಕ್ಷಕರ ಈ ಮಾತುಗಳು ಬಾಳು ಬೆಳಗುಂದಿಯವರಿಗೂ ಕೂಡ ಬೇಸರವನ್ನು ಉಂಟು ಮಾಡಿದೆ. ಕೆಲವು ಪ್ರೇಕ್ಷಕರ ಕಮೆಂಟ್ಗಳನ್ನು ನೋಡಿದ ಬಾಳು ಬೆಳಗುಂದಿಯವರು ಸ್ಟೇಜ್ ಮೇಲೆ ಕಣ್ಣೀರು ಹಾಕಿದ್ದಾರೆ. ಇನ್ನು ಬಾಳು ಬೆಳಗುಂದಿಯವರು ಸ್ಟೇಜ್ ಮೇಲೆ ಕಣ್ಣೀರು ಹಾಕಿರುವುದನ್ನು ನೋಡಿದ ಜಡ್ಜ್ ಆಗಿರುವ ವಿಜಯ್ ಪ್ರಕಾಶ್ ಅವರು ಸಮಾಧಾನವನ್ನು ಮಾಡಿದ್ದಾರೆ. ಯಾರೋ 500 ಮಂದಿ ನಿನಗೆ ಸ್ವರ ಬರಲ್ಲ ಅಂತ ಕಮೆಂಟ್ ಮಾಡಿದರೆ ನೀನು ಅದಕ್ಕೆ ನೋವು ಪಡುವ ಅಗತ್ಯವಿಲ್ಲ. ನಿನ್ನ ಸ್ವರಕ್ಕಾಗಿ 10 ಲಕ್ಷ ಜನರು ಕಾಯುತ್ತಿದ್ದಾರೆ ಅಂತ ವಿಜಯ್ ಪ್ರಕಾಶ್ ಅವರು ಬಾಳು ಬೆಳಗುಂದಿಯವರಿಗೆ ಸಮಾಧಾನವನ್ನು ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಬಾಳು ಬೆಳಗುಂದಿಯವರು ಯೂಟ್ಯೂಬ್ನಲ್ಲಿ ಸುಮಾರು 10 ಲಕ್ಷಕ್ಕೂ ಅಧಿಕ ಸಬ್ಸ್ಕ್ರೈಬರ್ಗಳನ್ನು ಹೊಂದಿದ್ದಾರೆ. ಬಾಳು ಬೆಳಗುಂದಿಯವರ ಎಲ್ಲ ಹಾಡುಗಳು ಯೂಟ್ಯೂಬ್ನಲ್ಲಿ ಸಖತ್ ಫೇಮಸ್ ಆಗುತ್ತೆ. ಅದೇ ರೀತಿಯಲ್ಲಿ 10 ಲಕ್ಷ ಸಬ್ಸ್ಕ್ರೈಬರ್ಗಳು ಬಾಳು ಬೆಳಗುಂದಿಯವರ ಹಾಡುಗಳಿಗಾಗಿ ಕಾಯುತ್ತಿರುತ್ತಾರೆ. ಯಾರೋ 500 ಮಂದಿ ಕೆಟ್ಟದಾಗಿ ಕಮೆಂಟ್ ಮಾಡಿದ ಮಾತ್ರಕ್ಕೆ ಬಾಳು ಬೆಳಗುಂದಿಯವರ ಪಾಪ್ಯುಲಾರಿಟಿ ಕಡಿಮೆ ಆಗುವುದಿಲ್ಲ ಅಂತ ವಿಜಯ್ ಪ್ರಕಾಶ್ ಅವರು ಬಾಳು ಬೆಳಗುಂದಿಯವರಿಗೆ ಸಮಾಧಾನವನ್ನು ಮಾಡಿದ್ದಾರೆ. ಸ್ನೇಹಿತರೆ, ಬಾಳು ಬೆಳಗುಂದಿಯವರ ಹಾಡುಗಳು ಹೇಗಿರುತ್ತೆ ಅನ್ನೋದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.